ಬೆಂಕಿಯೊಂದಿಗೆ ಹೋರಾಡಿ. ಉರಿಯುತ್ತಿರುವ ಮೊಂಬತ್ತಿಯ ದೀಪವನ್ನು ಊದದೆ ಹೇಗೆ ಆರಿಸಬಹುದು ಎಂದು ಕಲಿಯೋಣ. ಕುತೂಹಲವಾಗಿದೆ ಅಲ್ಲವೇ? ಪ್ರಯತ್ನಿಸೋಣ. ನಿಮಗೆ ಬೇಕಾಗುವುದು ಬೆಂಕಿ ಪೊಟ್ಟಣ, ಮೊಂಬತ್ತಿ, ವಿನೆಗರ್, ಗಾಜಿನ ಪಾತ್ರೆ, ಚಮಚ, ಅಡಿಗೆ ಸೋಡಾ ಮತ್ತು ಮಾಡೆಲ್ ಮಾಡಲು ಬಳಸುವ ಜೇಡಿಮಣ್ಣು. ಇನ್ನು ಆರಂಭಿಸೋಣ. ಗಾಜಿನ ಪಾತ್ರೆಗೆ ಮೊಂಬತ್ತಿಯನ್ನು ಅಂಟಿಸಲು ಜೇಡಿಮಣ್ಣನ್ನು ಉಪಯೋಗಿಸಿ. ಗಾಜಿನ ಪಾತ್ರೆಯು ಮೊಂಬತ್ತಿಗಿಂತ ಎತ್ತರವಾಗಿರಬೇಕು. ಗಾಜಿನ ಪಾತ್ರೆಯಲ್ಲಿರುವ ಮೊಂಬತ್ತಿಯ ಸುತ್ತಲೂ ಸ್ವಲ್ಪ ಅಡಿಗೆ ಸೋಡಾ ಉದುರಿಸಿ. ಎಚ್ಚರಿಕೆಯಿಂದ ಮೊಂಬತ್ತಿಯನ್ನು ಬೆಂಕಿ ಕಡ್ಡಿಯಿಂದ ಹೊತ್ತಿಸಿ. ಬೇಕಾದರೆ ದೊಡ್ಡವರ ಸಹಾಯ ತೆಗೆದುಕೊಳ್ಳಿ. ಮೊಂಬತ್ತಿ ಉರಿಯಲು ಆಮ್ಲಜನಕ ಬೇಕೆಂದು ನಿಮಗೆ ಗೊತ್ತೇ ಇದೆ. ಈಗ ಸ್ವಲ್ಪ ವಿನೆಗರ್ ಬೆರೆಸಿ. ಆಗ ಅಡಿಗೆ ಸೋಡಾ ನೊರೆಗಟ್ಟಲು ಆರಂಭಿಸುತ್ತದೆ. ನೊರೆಯು ಮೊಂಬತ್ತಿಯ ದೀಪ ಮುಟ್ಟದಂತೆ ಎಚ್ಚರಿಕೆ ವಹಿಸಿ. ಸೋಡಾ ಹಾಗೂ ವಿನೆಗರ್ ಎರಡೂ ಸೇರಿ ಇಂಗಾಲದ ಡೈಆಕ್ಸೈಡ್ನ ಗುಳ್ಳೆಗಳನ್ನು ಉತ್ಪಾದಿಸುತ್ತವೆ. ಈಗ ಸ್ವಲ್ಪ ಸುಮ್ಮನಿದ್ದು ಗಮನಿಸುತ್ತೀರಿ. ದೀಪ ಆರಿ ಹೋಗುವುದನ್ನು ನೋಡಿದಿರಲ್ಲವೇ? ಯಾಕೆ? ಏಕೆಂದರೆ ಕಣ್ಣಿಗೆ ಕಾಣದ ಇಂಗಾಲದ ಡೈಆಕ್ಸೈಡ್ ಅನಿಲ ಗಾಜಿನ ಪಾತ್ರೆಯನ್ನು ತುಂಬಿಕೊಂಡು ಆಮ್ಲಜನಕದ ಕೊರತೆ ಉಂಟು ಮಾಡುತ್ತದೆ. ಈಗ ಪುನಃ ಮೊಂಬತ್ತಿ ಹೊತ್ತಿಸಲು ಪ್ರಯತ್ನಿಸಿ. ನೋಡಿದಿರಾ? ಆಮ್ಲಜನಕವಿಲ್ಲದ ಕಾರಣ ಮೊಂಬತ್ತಿ ಹೊತ್ತಿಕೊಳ್ಳುವುದೇ ಇಲ್ಲ. ಬೆಂಕಿ ಆರಿಸುವ ಆಟ ಮಜವಾಗಿತ್ತಲ್ಲವೇ? ಆದ್ದರಿಂದ ನೆನಪಿಡಿ, ವಿಜ್ಞಾನ ಕೇವಲ ವಿಜ್ಞಾನವಲ್ಲ, ಅದು ಸುರಕ್ಷೆ.